ನಮಸ್ಕಾರ ಎಲ್ಲರಿಗೂ. ನೀವು ಶೆಂಗನ್ ವೀಸಾಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಪ್ರಿಪೇರ್ ಮಾಡಿ ಸಬ್ಮಿಟ್ ಮಾಡಿ ಫೈನಲಿ ನಿಮಗೆ ವೀಸಾ ಸಿಕ್ಕಿರುತ್ತೆ. ಬಟ್ ಅದನ್ನ ಹೇಗೆ ಓದೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಟಾಪ್ ಲೆಫ್ಟ್ ಮೋಸ್ಟ್ ಕಾರ್ನರ್ ಅಲ್ಲಿ EU ಅಂತ ಬ್ಲೂ ಕಲರ್ ಅಲ್ಲಿ ಮೆನ್ಷನ್ ಆಗಿದೆ. EU ಅಂದ್ರೆ ಯುರೋಪ್ ಯೂನಿಯನ್. ಅದ್ರ ಪಕ್ಕದಲ್ಲಿ ಒಂದು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ವೀಸಾ ಅಂತ ಇದೆ, /ಇಂಗ್ಲಿಷ್ ಅಲ್ಲಿ ವೀಸಾ ಅಂತ ಇದೆ. ಯೂಶಲಿ ಇದು ಒಂದು ಲೋಕಲ್ ಲ್ಯಾಂಗ್ವೇಜ್, ಫಾರಿನ್ ಲ್ಯಾಂಗ್ವೇಜ್ ಮತ್ತೆ /ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ವೀಸಾ ಅಂತ ಮೆನ್ಷನ್ ಮಾಡಿರ್ತಾರೆ. ಅದ್ರ ನೆಕ್ಸ್ಟ್ ನೀವು ನೋಡ್ಬೋದು ಗ್ರೀನ್ ಕಲರ್ ಅಲ್ಲಿ AUT ಅಂತ ಮೆನ್ಷನ್ ಆಗಿದೆ. ಅಂದ್ರೆ ಇದು ನಮಗೆ ಆಸ್ಟ್ರಿಯಾ ಎಂಬಸಿಯಿಂದ ಇಶ್ಯೂ ಆಗಿದೆ ಅಂತ. ಸೊ ಈ AUT ಅಥವಾ ಆಸ್ಟ್ರಿಯಾ ಕಂಟ್ರಿ ಮೆನ್ಷನ್ ಆದ್ಮೇಲೆ ಇದ್ರ ಪಕ್ಕ ನೀವು ಒಂದು ನಂಬರ್ ನೋಡ್ಬೋದು, ಇದು ನಿಮ್ಮ ವೀಸಾ ID. ನೆಕ್ಸ್ಟ್ ಅದ್ರ ಕೆಳಗಡೆ ನೀವು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಸಬ್ಮಿಟ್ ಮಾಡಿರ್ತೀರಲ್ಲ ಅದನ್ನ ಅಟ್ಯಾಚ್ ಮಾಡಿರ್ತಾರೆ. ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ನೀವು ಒಂದು ರೆಡ್ ಕಲರ್ ಅಲ್ಲಿ ನಂಬರ್ ನೋಡ್ಬೋದು. ಈ ರೆಡ್ ನಂಬರ್ ಸೇಮ್ ಟಾಪ್ ಅಲ್ಲಿ ಏನ್ ನಂಬರ್ ಇತ್ತಲ್ಲ ವೀಸಾ ನಂಬರ್, ಅದು ಇದು ಸೇಮ್ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಫ್ರಮ್ ಅಂತ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಜೊತೆಗೆ ಇಂಗ್ಲಿಷ್ ಅಲ್ಲೂ ಇದೆ. ಸೊ ಇದು ವ್ಯಾಲಿಡಿಟಿ ಸ್ಟಾರ್ಟ್ಸ್ ಫ್ರಮ್ ಲೈಕ್ ನಿಮ್ಮ ಸ್ಟಾರ್ಟ್ ಡೇಟ್ ಆಫ್ ದ ವೀಸಾ. ಸೊ ನಾವು ಅಪ್ಲೈ ಮಾಡಿದ್ದು 1st ಅಕ್ಟೋಬರಿಗೆ. ಸೊ ಅದೇ ಡೇಟ್ ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಅದೇ ಲೈನ್ ಅಲ್ಲಿ ನೀವು ನೋಡ್ಬೋದು ವ್ಯಾಲಿಡ್ ಅಂಟಿಲ್ ಅಂತ ಇದೆ. ಅಂದ್ರೆ ಇದು ಡೇಟ್ ನೀವು ನೋಡ್ಬೋದು 30th ಅಕ್ಟೋಬರ್ 2024. ಸೊ ನಿಮ್ಗೆ ಟೋಟಲ್ 1 ಮಂತ್ ವ್ಯಾಲಿಡಿಟಿ ಪೀರಿಯಡ್ ಸಿಕ್ಕಿದೆ ಇಲ್ಲಿ ಅಂತ. ನೆಕ್ಸ್ಟ್ ನೀವು ಅದೇ ಲೈನ್ ಅಲ್ಲಿ ನೋಡ್ಬೋದು ಡ್ಯೂರೇಷನ್ ಆಫ್ ದ ಸ್ಟೇ ಅಂತ ಮೆನ್ಷನ್ ಆಗಿದೆ. ಸೊ ಇಲ್ಲಿ ನೀವು ನೋಡ್ಬೋದು 15 ಅಂತ ಇದೆ. ಇದು ನಿಮ್ಮ ಡೀಟೇಲ್ಡ್ ಐಟ್ನರಿ ಮೇಲೆ ಹಾಕಿರ್ತಾರೆ. ಅಲ್ಲಿ ನೀವು ಏನ್ ಮೆನ್ಷನ್ ಮಾಡಿರ್ತೀರಲ್ಲ ಟೋಟಲ್ ಡ್ಯೂರೇಷನ್, ಅದನ್ನ ಇಲ್ಲಿ ಆಡ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ನೀವು 12 ಡೇಸ್ ಇರ್ಬೋದು, 15 ಇರ್ಬೋದು, 18 ಡೇಸ್. ಸೊ ನಿಮ್ಮ ಡೀಟೇಲ್ಡ್ ಐಟ್ನರಿಯಲ್ಲಿ ಯಾವ ಡೇಟ್ಸ್ ನ ಮೆನ್ಷನ್ ಮಾಡಿರ್ತೀರಾ ಅದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅದ್ರ ಮೇಲೆ ನಿಮ್ಗೆ ಈ ಡೇಟ್ ಮೆನ್ಷನ್ ಮಾಡ್ತಾರೆ. ಡೀಟೇಲ್ಡ್ ಐಟ್ನರಿ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ನಾನು ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಈ ಐ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋಗೆ ನಿಮಗೆ ರೀಡೈರೆಕ್ಟ್ ಆಗುತ್ತೆ, ಅದನ್ನ ಚೆಕ್ ಮಾಡಿ. ನೀವು ನೆಕ್ಸ್ಟ್ ಲೈನ್ ಅಲ್ಲಿ ನೋಡ್ಬೋದು ಟೈಪ್ ಆಫ್ ವೀಸಾ ಅಂತ ಇದೆ. ಇಲ್ಲಿ C ಅಂತ ಮೆನ್ಷನ್ ಆಗಿದೆ. ಇದ್ರ ಮೀನಿಂಗ್ ಏನಂತ ನೋಡೋಕ್ಕಿಂತ ಮುಂಚೆ ವೀಸಾಗಳಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ನೋಡೋಣ. ಫಸ್ಟ್ ಯೂನಿಫಾರ್ಮ್ ಶೆಂಗನ್ ವೀಸಾ. ಇದು ಸ್ಟ್ಯಾಂಡರ್ಡ್ ವೀಸಾ. ಇದರಲ್ಲಿ 2 ಟೈಪ್ಸ್ ಇದೆ, ಟೈಪ್ A ಮತ್ತೆ ಟೈಪ್ C. ಟೈಪ್ A ಇದು ಏರ್ಪೋರ್ಟ್ ಟ್ರಾನ್ಸಿಟ್ ವೀಸಾ. ಈ ವೀಸಾದಲ್ಲಿ ನಿಮಗೆ ರಿಸ್ಟ್ರಿಕ್ಷನ್ ಇರುತ್ತೆ. ನೀವು ಶೆಂಗನ್ ಏರಿಯಾ ಏರ್ಪೋರ್ಟ್ ಇಂದ ಹೊರಗೆ ಹೋಗೋಕ್ಕೆ ಆಪ್ಷನ್ ಇರಲ್ಲ. ಫಾರ್ ಎಕ್ಸಾಂಪಲ್ ಇಂಡಿಯಾದಿಂದ ನೀವು ಶೆಂಗನ್ ಏರಿಯಾ ಎಂಟ್ರಿ ಆಗ್ತೀರಾ ಅಂದ್ರೆ ಇಲ್ಲಿ ನಾವು ಆಸ್ಟ್ರಿಯಾ ಅಂತ ಎಕ್ಸಾಂಪಲ್ ತಗೊಳ್ಳೋಣ. ಮತ್ತೆ ನೀವು ಆಸ್ಟ್ರಿಯಾದಿಂದ ಅಮೆರಿಕಕ್ಕೆ ಟ್ರಾವೆಲ್ ಮಾಡ್ತೀರಾ, ಬಟ್ ನೀವು ಆಸ್ಟ್ರಿಯಾ ಏರ್ಪೋರ್ಟ್ ಇಂದ ಹೊರಗೆ ಬರಕ್ಕೆ ಆಪ್ಷನ್ ಇರಲ್ಲ. ಸೊ ಇದು ಜಸ್ಟ್ ಟ್ರಾನ್ಸಿಟ್ ವೀಸಾ. ನೆಕ್ಸ್ಟ್ ಟೈಪ್ C ವೀಸಾ. ಇದು ಶಾರ್ಟ್ ಸ್ಟೇ ವೀಸಾ, ಅಪ್ ಟು 90 ಡೇಸ್ ತನಕ ಅಪ್ಲಿಕೇಬಲ್ ಇರುತ್ತೆ. ಇದು ಟೂರಿಸಂ ಅಥವಾ ಬಿಸ್ನೆಸ್ ಯಾವುದಕ್ಕಾದ್ರೂ ಅಪ್ಲಿಕೇಬಲ್ ಆಗ್ಬೋದು. ಸೆಕೆಂಡ್ ಟೈಪ್ ಆಫ್ ವೀಸಾ LTV ಅಥವಾ ಲಿಮಿಟೆಡ್ ಟೆರಿಟೋರಿಯಲ್ ವ್ಯಾಲಿಡಿಟಿ ವೀಸಾ. ಇದು ತುಂಬಾ ಸ್ಪೆಷಲ್ ಕೇಸಲ್ಲಿ ಅಪ್ಲಿಕೇಬಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಲಿಮಿಟೆಡ್ ಶೆಂಗನ್ ಏರಿಯಾ ಕಂಟ್ರೀಸಿಗೆ ಅಷ್ಟೇ ನೀವು ಟ್ರಾವೆಲ್ ಮಾಡ್ಬೋದು. ಇದು ಯೂಶಲಿ ನಿಮ್ಮ ಟ್ರಾವೆಲ್ ಹಿಸ್ಟ್ರಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಅಥವಾ ನೀವು ಯಾವ್ದಾದ್ರು ಇಂಟರ್ನ್ಯಾಷನಲ್ ರೂಲ್ನ ಒಬೆ ಮಾಡಿಲ್ಲ ಅಂದ್ರೆ ಈ ವೀಸಾ ನಿಮಗೆ ಇಶ್ಯೂ ಮಾಡ್ತಾರೆ. ಟೈಪ್ 3 ನ್ಯಾಷನಲ್ ವೀಸಾ ಅಥವಾ ಟೈಪ್ D ವೀಸಾ. ಇದು ಲಾಂಗರ್ ಸ್ಟೇಸ್ಗೆ ಅಂದ್ರೆ 90 ಡೇಸ್ಗಿಂತ 180 ಡೇಸ್ ತನಕ ಅಪ್ಲಿಕೇಬಲ್ ಇರುತ್ತೆ. ಇದು ಕೂಡ ಟೂರಿಸಂಗೆ ಅಪ್ಲಿಕೇಬಲ್ ಇರುತ್ತೆ, ಜೊತೆಗೆ ಯೂಶಲಿ ಸ್ಟಡೀಸ್ಗೆ ಅಥವಾ ವರ್ಕಿಗೆ ಹೋಗ್ತಾರಲ್ಲ ಅವರಿಗೆ ಅಪ್ಲೈ ಆಗುತ್ತೆ. ನೀವು ರೆಸಿಡೆನ್ಸ್ ಪರ್ಮಿಟಿಗೆ ಏನಾದರೂ ಪ್ಲಾನ್ ಮಾಡ್ತಿದ್ರೆ ಈ ವೀಸಾ ನಿಮಗೆ ಹೆಲ್ಪ್ ಆಗುತ್ತೆ. ಟೈಪ್ 4 ಮಲ್ಟಿಪಲ್ ಎಂಟ್ರಿ ವೀಸಾ. ಇದು ಫ್ರೀಕ್ವೆಂಟ್ ಟ್ರಾವೆಲರ್ಸ್ಗೆ, ಯೂಶಲಿ ಲಾಂಗ್ ಟರ್ಮ್ ಸ್ಟೇಗೆ ಅಪ್ಲಿಕೇಬಲ್ ಇರುತ್ತೆ, ಅಂದ್ರೆ ಮೋರ್ ದ್ಯಾನ್ 1 ಇಯರ್. ಫಾರ್ ಎಕ್ಸಾಂಪಲ್ ನೀವು ಡೀಟೇಲ್ಡ್ ಐಟ್ನರಿಯಲ್ಲಿ ನಿಮ್ಮ ಟೋಟಲ್ ಟ್ರಿಪ್ ಡೇಸ್ನ ಮೆನ್ಷನ್ ಮಾಡಿರ್ತೀರ, ಅದು 90 ಡೇಸ್ ಇರ್ಬೋದು, 180 ಡೇಸ್ ಇರ್ಬೋದು. ಬಟ್ ನಿಮಗೆ ವ್ಯಾಲಿಡಿಟಿ ಪೀರಿಯಡ್ನ 1 ಇಯರ್, 3 ಇಯರ್, 5 ಇಯರ್ ಅಂತ ಇಶ್ಯೂ ಮಾಡಿರ್ತಾರೆ. ಸೊ ಇದನ್ನ ನೀವು ಹೇಗೆ ಯೂಸ್ ಮಾಡ್ಬೋದು ಅಂದ್ರೆ ನೀವು ಮಲ್ಟಿಪಲ್ ಎಂಟ್ರೀಸ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಮ ಫಸ್ಟ್ ಟ್ರಿಪ್ಪಲ್ಲಿ ನೀವು 10 ಡೇಸ್ ಸ್ಪೆಂಡ್ ಮಾಡ್ಬೋದು ಇಂಡಿಯನ್ ಕಂಟ್ರೀಸ್ಗಳಲ್ಲಿ, ಮತ್ತೆ ರಿಟರ್ನ್ ಬರ್ತೀರಾ. ಮತ್ತೆ ನಿಮ್ಮ ನೆಕ್ಸ್ಟ್ ಟ್ರಿಪ್ಪಲ್ಲಿ ಮೇ ಬಿ 10 ಡೇಸ್ 15 ಡೇಸ್ ಸ್ಪೆಂಡ್ ಮಾಡ್ಬೋದು. ಸೊ ಹೀಗೆ ನೀವು ಮಲ್ಟಿಪಲ್ ಟ್ರಿಪ್ಸ್ನ ಮಾಡ್ಬೋದು, ನಿಮ್ಮ ವ್ಯಾಲಿಡಿಟಿ ಪೀರಿಯಡ್ ಕಂಪ್ಲೀಟ್ ಆಗುತ್ತಲ್ಲ. ಸೊ ಇವಾಗ ವೀಸಾ ಡಾಕ್ಯುಮೆಂಟಿಗೆ ರಿಟರ್ನ್ ಆಗೋಣ. ನಾವು ಟೈಪ್ C ಅಂತ ಮೆನ್ಷನ್ ಮಾಡಿದ್ವಿ. ಅದೇ ಲೈನಲ್ಲಿ ನೀವು ನೋಡ್ಬೋದು ಪಾಸ್ಪೋರ್ಟ್ ನಂಬರ್ನ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಕಂಟಿನ್ಯೂ ಆದರೆ ಡ್ಯೂರೇಷನ್ ಆಫ್ ದ ಸ್ಟೇ ಅಂತ ಇದೆ, ಅಲ್ಲಿ 01 ಅಂತ ಇದೆ, ಅಂದ್ರೆ ಇದು ಸಿಂಗಲ್ ಎಂಟ್ರಿ. ನಾವು ಆಸ್ಟ್ರಿಯಾಕ್ಕೆ ಒಂದ್ಸತಿ ಹೋಗ್ಬೋದು, ಮತ್ತೆ ಬೇರೆ ಬೇರೆ ಶೆಂಗನ್ ಕಂಟ್ರೀಸ್ನ ವಿಸಿಟ್ ಮಾಡ್ಬೋದು,
ಮತ್ತೆ ರಿಟರ್ನ್ ನಾವು ಇಂಡಿಯಾಗೆ ಬಂದಮೇಲೆ ಈ ವೀಸಾ ಎಕ್ಸ್ಪೈರಿ ಆಗುತ್ತೆ. ನಾವು ಮತ್ತೆ ಟ್ರಾವೆಲ್ ಮಾಡಬೇಕು ಅಂದರೆ ಹೊಸ ವೀಸಾಕ್ಕೆ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಲೈನಲ್ಲಿ ನೀವು ನೋಡ್ಬೋದು ಇಶ್ಯೂಡ್ ಇನ್ ನ್ಯೂ ಡೆಲ್ಲಿ, ಅಂದರೆ ನ್ಯೂ ಡೆಲ್ಲಿಯಲ್ಲಿರುವ ಆಸ್ಟ್ರಿಯಾ ಎಂಬಸಿಯಿಂದ ನಮಗೆ ಇದು ಇಶ್ಯೂ ಆಗಿದೆ. ಅದೇ ಲೈನಲ್ಲಿ ನೀವು ನೋಡ್ಬೋದು ಆನ್ ಅಂತ ಇದೆ ಇಲ್ಲಿ, ಮತ್ತೆ ಡೇಟ್ ಮೆನ್ಷನ್ ಆಗಿದೆ ಯಾವ ಡೇಟ್ಗೆ ಈ ವೀಸಾ ಇಶ್ಯೂ ಆಗಿದೆ ಅಂತ. ನೆಕ್ಸ್ಟ್ ಲೈನಲ್ಲಿ ನೀವು ನೋಡ್ಬೋದು ಸರ್ನೇಮ್ ನೇಮ್ ಅಂತ ಇದೆ. ಸೊ ನಿಮ್ಮ ಫ್ಯಾಮಿಲಿ ನೇಮ್ನ ಮೆನ್ಷನ್ ಮಾಡಿರ್ತಾರೆ, ನಿಮ್ಮ ಫಸ್ಟ್ ನೇಮ್. ಹಾಗೆ ಕಂಟಿನ್ಯೂ ಆದರೆ ನಿಮಗೆ ಆಸ್ಟ್ರಿಯಾ ಎಂಬಸಿದು ಸ್ಟ್ಯಾಂಪ್ ಕೂಡ ಕಾಣುತ್ತೆ. ಅದ್ರ ಕೆಳಗೆ ನೀವು ನೋಡ್ಬೋದು ಒಂದು QR ಕೋಡ್ ಕೊಟ್ಟಿದ್ದಾರೆ, ಇದನ್ನ ಸ್ಕ್ಯಾನ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಕಾಣುತ್ತೆ. ಲಾಸ್ಟ್ 2 ಲೈನ್ಸ್ ಅಲ್ಲಿ ನೀವು ನೋಡ್ಬೋದು VCAUT ಅಂತ ಇದೆ, ಅಂದ್ರೆ ವೀಸಾ ಸೆಂಟರ್ ಆಸ್ಟ್ರಿಯಾ. ಇದಾದ್ಮೇಲೆ ನಿಮ್ಮ ಸರ್ನೇಮ್ ಮತ್ತೆ ಫಸ್ಟ್ ನೇಮ್ ಇದೆ. ಅದ್ರ ನೆಕ್ಸ್ಟ್ ಲೈನ್ ಅಲ್ಲಿ ಮತ್ತೆ ನಿಮ್ಮ ವೀಸಾ ID ಮೆನ್ಷನ್ ಆಗಿದೆ. ಅದಾದ್ಮೇಲೆ IND ಅಂತ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಒಂದು ಫೈಲ್ ID ಮೆನ್ಷನ್ ಆಗಿರುತ್ತೆ. ಫೈನಲಿ ನಿಮ್ಮ ಶೆಂಗನ್ ವೀಸಾದಲ್ಲಿ ಏನೇನು ಮೆನ್ಷನ್ ಆಗಿದೆ, ಇದರ ಮೀನಿಂಗ್ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅನ್ಕೋತೀನಿ. ಧನ್ಯವಾದಗಳು.